ಸರ್ ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ರೆಸ್ಪಾನ್ಸೇ ಮಾಡ್ತಾರೆ ಸರ್. ಸುಮ್ಮನೆ ಹೌದಾ ಮಾಡ್ಕೊಳ್ಳಿ ಅಂತಾರೆ, ಮಾಡಕ್ ಆಮೇಲೆ ನಾಳೆಗೆ ಹೋದಾಗ ಸರ್ ಮೀಟಿಂಗ್ಗಳು ಮಾಡಿ ಅಂತಾರೆ. ಮಾನ್ಯ ಸರ್ ಅಧ್ಯಕ್ಷ ಕೇಳ್ರಿ, ಪಿಡಿಒ ಕೇಳ್ರಿ, ಅವ್ನ ಕೇಳ್ರಿ, ಇದೆ ಸರ್. ಆಮೇಲೆ ಸರ್ ಬೆಳಿಗ್ಗೆ 8 ಗಂಟೆ ಸರ್ ಸ್ಕೂಲ್ ಮಕ್ಕಳಿಗೆ ಭಾಳ ಹಿಂಸೆ ಸರ್, ಇಲ್ಲಿ ಬಸ್ ಹತ್ತಕ್ಕಾಗಲ್ಲ ಸರ್. ಅದಕ್ಕೆ ಹೋಗಿ ಹೇಳಿ ಅಂದ್ರೆ ಅಲ್ಗೂ ಹೇಳಲ್ಲ ಸರ್. ಏನ್ ಗೊತ್ತು ಸರ್, ಖಾತೆ ಕಂದಾಯ ರೆವೆನ್ಯೂ ಖಾತೆ ಅಷ್ಟಕ್ಕೆ ಭಾಳ ಸೀಮಿತ. ಒಂದು ಖಾತೆ ಮಾಡಕ್ಕೆ 5,000 ರೂಪಾಯಿ, 6,000 ರೂಪಾಯಿ, 10,000 ರೂಪಾಯಿ ತಗೊಳ್ಳೋದು. ಆ ದುಡ್ಡನ್ನ ಮಾಡ್ಕೊಂಡು ಮನ್ಗೋ ಹೋಗ್ಬಿಟ್ರೆ ಆ ಪಂಚಾಯತ್ ಇವತ್ತು ಏನು ಮಾಡಿದ್ರು ಸರ್. ಪ್ರಭಾವಿ ಸದಸ್ಯರುಗಳು ಇದೇ ಕೆಲಸ ಮಾಡ್ತಾರೆ ಸರ್. ಸಾರ್ವಜನಿಕ ಏನು ಕೆಲಸ ಇವತ್ತಿನ ಕೆಲಸ ಮಾಡಿದ್ರು ಸರ್, ಆಗ ಮಾಡಕ್ಕಾಗಿದೆ ಸರ್. ಸೌಕರ್ಯ ಇಲ್ಲದೆ ಪರದಾಡಿದ ಜನ, ಅಧಿಕಾರಿಗಳ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಪ್ರತಿಭಟನೆ. ಕೆಲಸ ಮಾಡ್ತಿದ್ರೆ ಮೆಂಬರ್ ಗಮನಕ್ಕೆ ಬಂದೇ ಇಲ್ಲ, ನಿಮ್ಮ ಬಾಡಿಗೆ ಮಾಡ್ತಿದ್ರೆ ನೀವು ಹೊಸ್ದಾಗಿ ಬರ್ತಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂತೀರ. ಹೆಂಗೆ ಮಾಡ್ತಿದ್ರಿ ಕೆಲಸ? ನಮಗೆ ಮೆಂಬರ್ ಗಮನಕ್ಕೆ ಬಂದೇ ಇಲ್ವಲ್ಲ ಸರ್. ಒಂದು ಗ್ರಾಮಕ್ಕೆ ಕುಡಿಯುವ ನೀರು, ಸ್ವಚ್ಛತೆ, ಚರಂಡಿ ವ್ಯವಸ್ಥೆ, ರಸ್ತೆ ಬೀದಿ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯವಾಗಿದ್ದು, ಈ ಹಕ್ಕುಗಳನ್ನು ಪಡೆಯಲು ಜನರು ತಾವು ಆರಿಸಿದ ಜನಪ್ರತಿನಿಧಿಗಳನ್ನು ಕೇಳುವುದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ವಾಡಿಕೆಯಾಗಿದೆ. ಆದರೆ ಜನಪ್ರತಿನಿಧಿಯೇ ಮೂಲಭೂತ ಸೌಲಭ್ಯಗಳಿಗೋಸ್ಕರ ಪ್ರತಿಭಟನೆಯ ಹಾದಿ ತಿಳಿದಿರುವ ಆಶ್ಚರ್ಯಕಾರಿ ಘಟನೆ ತುಮಕೂರು ಜಿಲ್ಲೆಯ ಹೆಗ್ಗೆರೆ ಗ್ರಾಮದಲ್ಲಿ ನಡೆದಿದೆ. ತುಮಕೂರು ತಾಲೂಕಿನ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲ ದಿನಗಳ ಹಿಂದೆ 1 ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ನಡೆದಿದೆ ಎಂದು ಪಂಚಾಯಿತಿ ಕಚೇರಿ ಮುಂದೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ ಘಟನೆ ಮಾಸುವ ಮುನ್ನವೇ ಇದೀಗ ಇದೇ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಎಸ್ ನಾಗರತ್ನ ಅವರು ಅವರ ಪತಿ ಸಾಮಾಜಿಕ ಹೋರಾಟಗಾರ HV ತಿಮ್ಮಾಶೆಟ್ಟಿ ಜೊತೆಗೂಡಿ ತಮ್ಮ ಹೊಸ ಬಡಾವಣೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸುತ್ತಿಲ್ಲ ಎಂದು ರಾಜ್ಯ ಹೆದ್ದಾರಿ BH ರಸ್ತೆಯಲ್ಲಿ ಪ್ರತಿಭಟನೆಗೆ ಕುಳಿತು ಆತಂಕಕಾರಿ ಘಟನೆ ಜರುಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ, ಬೀದಿ ದೀಪ, ಕುಡಿಯುವ ನೀರು ಸೇರಿದಂತೆ ಜನರಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಸರಿಯಾದ ಸಮಯಕ್ಕೆ ನೀಡಬೇಕು ಎಂಬುದು ಸರ್ಕಾರಗಳ ವಾದವಿದ್ದರೂ ತುಮಕೂರು ತಾಲೂಕಿನ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳ ಸರಮಾಲೆಯಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದ್ದು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ ಎಂಬುದು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಆರೋಪವಾಗಿದೆ. ನಿಮಗ್ ಬೇಕಾದ ನಿಮ್ಮ ಏರಿಯಾ ಅಂತಾರೆ, CC ರೋಡ್ ಇಲ್ಲ, ಏನು ಇಲ್ಲ. ನಮ್ ನಾದ್ನಿ ಮನೆ ಬಿಲ್ಡಿಂಗ್ ಹತ್ರ ಇರೋದು, ಅಲ್ಲಿ ಓಡಾಡಕ್ಕೆ ಬಹಳ ಕಷ್ಟ ಆಗ್ತದೆ. ಅಲ್ಲಿ ಅಕ್ಕಪಕ್ಕದವ್ರಿಗೂ ಓಡಾಡಕ್ಕೂ ಕಷ್ಟ ಆಗ್ತದೆ. ಮೆಂಬರ್ ಹತ್ರ ಹೋಗಿ ಬಹಳ ದಿವಸ ಬಹಳ ಕೇಳ್ಕೊಂಡ್ವಿ ನಾವು, ಬನ್ನಿ ಮೇಡಮ್ ಸ್ವಲ್ಪ ಕ್ಲೀನ್ ಮಾಡಿಸಿ ಅಂತ. ಅವ್ರ ಪಾಪ ಒಬ್ರು ಏನ್ ಮಾಡ್ತಾರೆ, ಇಲ್ಲಿ ಗ್ರಾಮ ಪಂಚಾಯತ್ನಾಗೆ ಕೆಲಸ ಮಾಡಲ್ಲ. ಗೊತ್ತಾ, ದುಬೈ ಬಿಲ್ಡಿಂಗ್ ಹತ್ರ ಬನ್ನಿ, ಕೆಲ್ಸಕ್ಕೆ ಹೋಗಲ್ಲ. ಆ ತರ ಚರಂಡಿ ಇಲ್ಲ, ರಸ್ತೆ ಇಲ್ಲ. ಹೆಗ್ಗೆರೆಗಿರುವಷ್ಟು ನಾಯಿ ಸೊಳ್ಳೆ ಎಲ್ಲೂ ಇಲ್ಲ. ಯಾವ ಪಂಚಾಯತ್ ಬರುತ್ತೆ ಒಂದ್ ಏರಿಯಾದಾಗ 150 ನಾಯಿ ಅವೆ. ಸರಿ ಇಲ್ಲ, ವಾಟರ್ ಸರಿ ಇಲ್ಲ, ಮುನ್ಸಿಪಲ್ ಅವ್ರು ಸರಿ ಇಲ್ಲ, ಕರೆಕ್ಟ್ ಆಗಿ ಪಂಚಾಯತಿ ಅವರು ಮೆಂಬರ್ಗಳು ಸರಿ ಇಲ್ಲ ಸರ್. ಮೆಂಬರ್ಗಳು ಏನ್ ಮಾಡ, ಪಂಚಾಯತಿಯವರು PDO ಒಂದು ಕೆಲಸನೂ ಮಾಡಲ್ಲ. ಹೆಗ್ಗೆರೆ ಪಂಚಾಯತಿದಲ್ಲಿ ಆಗುವಷ್ಟು ಕಲೆಕ್ಷನ್ ಯಾವ ಪಂಚಾಯತಿ ಪ್ರಾಬ್ಲಮ್ ಸಮಸ್ಯೆ ಏನಿದೆ? ನಿಮ್ ರೋಡ್ ಇಲ್ಲ, ಚರಂಡಿ ಇಲ್ಲ, ಕಂಬಗಳಿಲ್ಲ, ಲೈಟ್ಗಳಿಲ್ಲ. ಒಂದು ಲೈಟ್ ಹಾಕಕ್ಕೆ ಒಂದು ದಿವಸ 10 ಸರಿ ಹೋಗಿ ಹೇಳ್ಬರ್ಬೇಕು. ಈಗ ಒಂದು ರೋಡಲ್ಲಿ ಒಂದು ಕ್ಲೀನೇ ಇಲ್ಲ. ರೋಡ್ ಸೈಡಲ್ಲಿ ಹೋಗಕ್ಕೆ ಹೆದರಿಕೆ ಆಗುತ್ತೆ ಹೆಣ್ಮಕ್ಳು ಓಡಾಡೋರು ಎಲ್ಲ. ಏನ್ ಹೇಳಮ್ಮ ಸಮಸ್ಯೆ ಏನಮ್ಮ? ಈಗ ಸರ್ ಲೈಟ್ ಹಾಕ್ತಾರೆ ಸರ್ ರೋಡಿಗೆ, ಅದು 6 ತಿಂಗಳು ಆದ್ರೂ ಅದು ಕರೆಕ್ಟ್ ಆಗೈತೋ ಕೆಟ್ಟೋಗೈತೋ ಅಂತ ನೋಡಕ್ಕೂ ಬರಲ್ಲ. ಈ ಕಡೆಗೆ ತಲೆನೂ ಹಾಕಲ್ಲ, ಓಟ್ ಹಾಕ್ಸ್ಕೊಂಡು ಹೋಗಿ ಬರ್ತಾರೆ, ಹೋಯ್ತಾರೆ ಅಷ್ಟೇ. ಇದನ್ನ ಹಾಕಿ ನೋಡಿ ಸರ್, ಆಗ್ಲೇ 2 ವರ್ಷ ಆಯ್ತು, ಅದನ್ನು ಚೆಕ್ ಮಾಡಕ್ಕೂ ಬಂದಿಲ್ಲ ಯಾರು. ಸರಿಯಾಗಿ ಹೇಳ್ತಿದ್ರಿ ಸಮಸ್ಯೆ ಏನಿಲ್ಲ. ಈಗ ಲೈಟ್ ಬೀದಿ ಬಲ್ಪ್ ಅಂತ ಆಗ್ತಾ ಇದ್ದಾರೆ, ಏನು ಈ ಬಿಜಾಪುರ ರಾಯಚೂರು ಕಡೆ ಆಗ್ತಾ ಇದ್ದಾರೆ ಬಲ್ಪ್ಗಳು, ಆ ರೀತಿ ಆಗ್ತಾ ಇದ್ದಾರೆ. ಆಮೇಲೆ 13 ಲಕ್ಷ ಬಿಲ್ ಮಾಡ್ಕೊಂಡಿದ್ದಾರೆ ಕೇಂದ್ರದ್ದು. ಅವನು ಇನ್ನೂ ಬಿಲ್ಲು ಕೊಟ್ಟಿಲ್ಲ. ಯಾರಿಗೆ? ಅವನು ಏನು ಮೆಟ್ರಲ್ ತಂದಿದ್ದಾರೆ ಅವನಿಗೆ ಓನರ್ಗೆ. ಇವ್ರು 13 ಲಕ್ಷದ ಪೆಂಡಿಂಗ್ ಇಟ್ಕೊಂಡು ಕೂತವ್ರೆ ಬಿಲ್ಲು.
ಅವನು ಪಾಪ ಒದ್ದಾಡ್ತಾವನೆ, ಅವನೆಲ್ಲ ಸಾಲ ಮಾಡ್ಕೊಂಬಂದವನ ಏನು ಕಥೆನೂ ಗೊತ್ತಿಲ್ಲ, ಅವನು ಒದ್ದಾಡ್ತಾನೆ ಬಿಲ್ ಮಾಡಿಸ್ಕೊಳಕ್ಕೆ. ಇವ್ರು ಆಲೇ ಬಿಲ್ ಕೊಟ್ಬಿಡ್ತೀವಿ ಅಂತ ಇವ್ರು ಹೇಳ್ತಾರೆ. ಇವರು ಎಂಪ್ಲಾಯೀಸ್ ಹೆಸರಿಗೆ 60,000 70,000 ಎಲ್ಲ ಬಿಲ್ಗಳು ಕೊಟ್ಕೊಂಡು ಡ್ರಾ ಮಾಡ್ಕೊಂಡವ್ರೆ. ಎಲ್ಲ ಏನೋ ಮೆಟ್ರಿಯಲ್ ತರ್ದಿದ್ದೀವಿ ಇವ್ರು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಇಲ್ಲಿ ಬರೀ ಬಿಜಾಪುರ ರಾಯಚೂರು ಕಡೆ ಬಲ್ಪ್ ಆಗ್ತಾ ಇದಾರಲ್ಲ ಆ ರೀತಿ ಆಗ್ತಾರೆ. ಇಲ್ಲಿ ನೋಡಿದ್ರೆ ಮೆಟ್ರಿಯಲ್ ಸ್ಟಾಕ್ ಇಲ್ಲ ಅಂತಾರೆ. ಏನು ಮಾಡಿದ್ರೆ ಮತ್ತೆ ಇವರೆಲ್ಲ ಸ್ಟಾಕ್ ತೆಗೆದು 13 ಲಕ್ಷದ ಮೆಟ್ರಿಯಲ್ ತಂದಿದ್ದೀವಿ ಅಂತ ಇದೆ, ಪೆಂಡಿಂಗ್ ಇದೆಯಲ್ಲ ಬಿಲ್ಲು. ಏನು ಮಾಡಿದ್ರು ಮೆಟ್ರಿಯಲ್ಸು? ಏನು ಮಾಡಿದ್ರು? ಮೆಟ್ರಿಯಲ್ಸ್ ಚೆಕ್ ಮಾಡೋಣ ಪಿಡಿಒ ಮಾಡೇ ಇಲ್ಲ. ಎಲ್ಲ ತಿಂದ ನುಂಗ ಹೊರಟ ಕಳ್ಳ ಮಂಗ, ಇವನ ರಂಗ ಮಂಗ ಅಂತ ಇಬ್ರು ಸೇರ್ಕೊಂಡ್ಬಿಟ್ಟು ಇಡೀ ಪಂಚಾಯತಿನ ಹೆಗ್ಗೇರನ್ನೇ ಮುಳುಗಿಸ್ಬಿಟ್ಟು ಹೊಟ್ಟೋದ್ರು. ಆಮೇಲೆ ಗ್ರಾಮ ಪಂಚಾಯತಿ ಯಾರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಲ್ಲ ಸರ್. ಇಲ್ಲಿ ಏನು ಈ ಚರಂಡಿ ಸ್ವಚ್ಛತೆ ಮಾಡ್ತಾರಲ್ವಾ, ಮಾಡಿದ್ದ ಅದು ಹೊಡೆದಾಕಿದ್ದ ಅದನ್ನ ಎತ್ತಾಕಲ್ವರ, ಇವ್ರ ಎತ್ತಾಕೋದಿಲ್ಲ. ಏನ್ ಮಾಡ್ತಾರೆ? ಎಲ್ಲ ಸೈಡಿಗೆ ಎತ್ತಾಕ್ತಾರೆ. ಸೈಡಿಗೆ ಎತ್ತಾಕಿದ್ದ ನಾಯಿ ಕೋಳಿ ಎಲ್ಲ ಅದ್ರೊಳಗೆ ಮತ್ತೆ ಎಳಿತವೆ. ಇವ್ರ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ವರ. ಒಂದ್ ದಿವಸ ಹೊಡೆದಾಗಿ ತಂದ್ರೆ ಆಚೆ ಹಾಕಿದ್ಮೇಲೆ ಅದು ಹಿಂದಿನ ದಿವಸ ಎತ್ತು ವಿಲೇವಾರಿ ಮಾಡ್ಬೇಕು. ಬೇರೆ ಕಡೆ ಮಾಡೋದಿಲ್ಲ, ಅಲ್ಲೇ ಬಿಡ್ತಾರೆ. ಏನಾಗುತ್ತೆ ಹೇಳಿ, ಮತ್ತೆ ತಿರುಗಿ ಚರಂಡಿ ಒಳಗೆ ಬಿಡುತ್ತೆ. ನಾಯಿ ಕೋಳಿ ಎಲ್ಲ ಎಳ್ದು ಕಳಕ್ಕೆ ಇದು ಶ್ರದ್ಧೆ ಹೊಡಿದ್ರಿ ಅಂತಂದ್ರೆ ಭಾನುವಾರ ಏನ್ ಮಾಡ್ತಾರೆ ಕೇಳ್ರಿ ಅಂತ ನಮ್ ರೇವಣ್ಣ. ಯಾರು ರೇವಣ್ಣ ಅಂದ್ರೆ ಯಾರು? ಅಧ್ಯಕ್ಷರು. ಕಂದಾಯ ಬೇಡ ಬಿಟ್ಬಿಡ್ಲಿಲ್ಲ ನಾವು ಕಿರ್ಕೊಂತೀವಿ. ಏನು ನಿಮ್ಗೆ ಏನ್ ಸಮಸ್ಯೆ ಏನಿದೆ? ಹುಲ್ಲು ಇಟ್ಟು ಮನೆ ಬಾಕ್ಲಾಗಿ ಕ್ಲೀನ್ ಮಾಡಿಸಿ ತಪ್ಪು ಅಲ್ಲಿ ಹೋಗಕ್ಕಲ್ಲ. ಬಾ ಅದ ಒಂದು ಹೊಡ್ಕೊಂಬ ಫೋಟೋನ ಕರ್ಕೊಂಡೋಗ್ತೀನಿ ಇದೇ ರೋಡಾಗಿ. ಸರ್ ಇಲ್ಲಿ ಚರಂಡಿ ನೀರೆಲ್ಲ ನಿಂತ್ಕೊಂಡಿದೆ. ಈಗ ಡೆಂಗಿ ಜ್ವರ ಜಾಸ್ತಿ ಆಗಿದೆ. ಡೆಂಗಿ ಸರ್, ನಮ್ಮ ಹೆಸರು ಎಸ್ ನಾಗರತ್ನ ಅಂತ, ಹೆಗ್ಗೆರೆ 5ನೇ ವಾರ್ಡ್ ಸದಸ್ಯ ಆಗಿದ್ದೀನಿ. ನಾವು ಯಾವ ರೀತಿಯಾದ ಪಂಚಾಯತಿಗೆ ಹೋಗಿ ಹೇಳಿದ್ರು ಯಾರು ಸ್ಪಂದಿಸ್ತಾ ಇಲ್ಲ. ನಮಗೆ ಹೊಸ ಬಡಾವಣೆಯಲ್ಲಿ ಯಾವ ರೀತಿಯಾದ ಅನುಕೂಲಗಳು ಇಲ್ಲ ಸರ್. ಅದಕ್ಕೋಸ್ಕರ ಧರಣಿ ಕೂತವ್ರೆ. ಅವ್ರು ನಮ್ಮನೆಯವರೇ ಸರ್, ನಮ್ಮ ಯಜಮಾನ್ರಿ ಧರಣಿ ಕೂತಿರೋದು ಇವತ್ತು. ನೀವೇ ಗ್ರಾಮ ಪಂಚಾಯತ್ ಹೌದು ಸರ್. ಈಗ ಕೆಲಸ ಮಾಡಿಸೋ ಜವಾಬ್ದಾರಿ ಎಲ್ಲ ಸಂಪೂರ್ಣ ನಿಮ್ಮದೇ ಇರುತ್ತೆ. ವಿಶ್ವಾಸ ಮಾಡಿ ಏನ್ ತೊಂದರೆ ಆಗ್ತಾ ಇದೆ? ನೀವ್ ಯಾಕೆ ಮಾಡ್ತಿಲ್ಲ? ತೊಂದರೆ ಆಗ್ತಿದೆ. ನಿರ್ಲಕ್ಷ್ಯ ಇದೆಯಾ? ನಮ್ ನಿರ್ಲಕ್ಷ್ಯ ಏನಿಲ್ಲ ಸರ್. ನಮ್ಮ ಪಂಚಾಯತಿ ಒಳಗೆ ಯಾರು ಸ್ಪಂದಿಸ್ತಾ ಇಲ್ಲ ಸರ್. ಅಧಿಕಾರಿ PDO ಸರ್ ಆಗ್ಲಿ, ಸೆಕ್ರೆಟರಿಗಳೇ ಆಗ್ಲಿ, ಯಾರೇ ಆಗ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಹೋಗಿ ಹಿಂಗ್ ಕಷ್ಟ ಇದೆ, ಹಿಂಗ್ ಹೊಸ ಬಡಾವಣೆಯಲ್ಲಿ ಆಮೇಲೆ ಓಡಾಡಕ್ ದಾರಿ ಇಲ್ಲ ಸರ್. ಎಲ್ಲ ಫುಲ್ಲು ನೀರೆಲ್ಲ ನಿಂತೈತೆ. ಮಳೆ ಬಂದ್ರೆ ಓಡಾಡಕ್ಕೆ ಆಗಲ್ಲ ಸರ್. ಆಮೇಲೆ ಬಸ್ಗಳು ಬರ್ತವೆ, ಸ್ಕೂಲ್ ಬಸ್ಗಳು, ಅವ್ರಿಗೂ ಬಹಳನೇ ಅನಾನುಕೂಲ ಆಗಿದೆ ಸರ್. ಅದಕ್ಕೋಸ್ಕರ ರೋಡ್ ಒಂದ್ ಸ್ವಚ್ಛತೆ ಮಾಡ್ಕೊಡ್ರಿ. ಆಮೇಲೆ ಬೀದಿ ದೀಪಗಳು ಸರ್ ಕೇಳಿದ್ರೆ ಪಂಚಾಯತಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಸರ್. ಯಾವಾಗ್ಲೂ ಇವತ್ತು ಬಂದ್ ಹಾಕಿದ್ದಾರೆ ಸರ್ ಲೈಟ್ಗಳು ಅಷ್ಟೇ. ಸಮಸ್ಯೆ ಸರ್, ಬಹಳ ಸಮಸ್ಯೆ. ಕಂದಾಯ ಮಾತ್ರ ನೀಟಾಗಿ ಕಟ್ತಾರೆ ಸರ್ ಹೊಸ ಬಡಾವಣೆಯವರು. ಕಟ್ಟಿದ್ರೆ ಅವ್ರಿಗೆ ಯಾವ್ದು ಅನುಕೂಲ ಇಲ್ಲ. ನಾವೊಬ್ರು ಚುನಾಯಿತ ಪ್ರಜೆ ಆಗ್ಬಿಟ್ಟು ನಾವ್ ಇವ್ರ ಹತ್ರ ಯಾಕೆ ಸರ್ ಇದ್ ಮಾಡ್ಬೇಕು ಹೇಳ್ರಿ? ಅಧ್ಯಕ್ಷರು ಕೇಳಿದ್ರೆ ಆಯ್ತು ಕಳಿಸ್ತೀವಿ ಅಂತ ಸರ್, ಅಷ್ಟೇ ಸರ್ ಹೇಳೋದವ್ರು. ಮತ್ತೆ ಅದೇನು ನಮ್ಗೇನು ಅದು ಕಳಿಸೋದು ಇಲ್ಲ, ಏನ್ ಸ್ಪಂದಿಸಲ್ಲ ಸರ್. ಗ್ರಾಮ ಶಾಸಕರು ನಾವು ಹೋಗಿಲ್ಲ ಸರ್ ಅಲ್ಲಿಗೆ. ಮೊನ್ನೆ ಎಲ್ಲ ಧರಣಿ ಮಾಡಿದ್ದಾರೆ ಸರ್ ಅವರು. ಅವ್ರ ಮುಖಾಂತರನೇ MLA ಅವರು ಬಂದು ಇದು ತಾಲೂಕ್ ಪಂಚಾಯತಿಗೆಲ್ಲ ಹೋಗಿ ಅರ್ಜಿ ಎಲ್ಲ ಕೊಟ್ಟು ಬಂದಿದ್ದಾರೆ ಸರ್. PDO ಮೇಲೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಹಗರಣ ಆಗಿದೆ, 1,25,00,000 ಹಗರಣ, ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಹೊಸ PDO ಬಂದಿದ್ದಾರೆ ಸರ್ ಅವರು. ಮುಂದಿನ ಹೋರಾಟ ಸ್ವಚ್ಛತೆ, ಬೀದಿ ದೀಪ ಮತ್ತೆ ನೀರಿಂದು ನೈರ್ಮಲ್ಯತೆ ಅವನ್ನೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ಸರ್. ಇವಾಗ ನೋಡಿದ್ರೆ ಡೆಂಗ್ಯೂ ಜ್ವರಗಳು ಎಲ್ಲಾ ಕಡೆನೂ ಡೆಂಗ್ಯೂ ಬರ್ತಾ ಇದೆ. ಅದಕ್ಕೋಸ್ಕರ ನೀರು ಎಲ್ಲ ಹಿಂಗೆ ನಿಂತ್ಕೊಳ್ಳುತ್ತೆ ಸರ್. ರೋಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಇವನ್ನ ಸ್ಪೀಪರ್ಗಳನ್ನ ನಮಗೆ ಕಂಪಲ್ಸರಿ 4 ಜನ ಬೇಕೇ ಬೇಕು ಸರ್ ಹೊಸ ಬಡಾವಣೆಗೆ. ಅದಕ್ಕೋಸ್ಕರ ಅವ್ರನ್ನ ಬಿಡ್ಲೇಬೇಕು ಸರ್ 4 ಜನ. ಹೋರಾಡ್ತೀವಿ ಸರ್, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್. ನಮಗೆ ಅನುಕೂಲಗಳು ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ರೆಸ್ಪಾನ್ಸ್ ಮಾಡ್ಲಿಲ್ಲ PDOಗಳು ಅಂತಂದ್ರೆ ನಾವು ಕುತ್ಕೊಂಡು ಪಂಚಾಯತಿ ಮುಂದೆಗಡೆ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್. ಒಂದ್ಸಲ ಮೀಟಿಂಗ್ ಕರಿಬೇಕು, ತಿಂಗಳಿಗೆ ಒಂದ್ಸಲ ಮೀಟಿಂಗು ಕರಿತಾ ಇರಲಿಲ್ಲ ಸರ್. 5 ತಿಂಗಳಿಗೆ 6 ತಿಂಗಳಿಗೆ ಕರೆಯೋರು. ಈಗ ನಮ್ಗೆ ಏನೇ ಬಂದ್ರೆ ಮೀಟಿಂಗ್ ಆದ್ರೆ ತಿಂಗಳ ಏನು ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೆ ನಮ್ಗೆ. ಕರೀತಿಲ್ಲಿದ್ದು ಏನ್ ಸರ್ ಗೊತ್ತಾಗುತ್ತೆ ಮಾಹಿತಿ ಮೆಂಬರ್ಗಳಿಗೆ. ಈಗ ಜನ ಬಂದು ಮನೆ ಹತ್ರ ಕೇಳ್ತಾರೆ ನಮ್ಮನ್ನ. ನಾವು ಓಟ್ ಹಾಕಿದೀವಿ, ಒಂದು ಕ್ಲೀನ್ ಮಾಡಿಸ್ರಿ ಅಂತಾರೆ, ಒಂದು ಬೀದಿ ದೀಪ ಹಾಕಿಸ್ರಿ ಅಂತಾರೆ. ಎಕ್ಸಾಂಪಲ್ ಇವರೇ ಪಾಪ ನಮ್ಮ ಮನೆ ಹತ್ರ ಬಂದಿದ್ರು ಸರ್. ಓಡಾಡಕ್ ಆಗಲ್ಲ, ಅಲ್ಲಿ ಒಂದ್ ರಸ್ತೆ ಅದನ್ನ ಮಾಡ್ಸಕ್ ಆಗ್ತಾ ಇಲ್ಲ ಸರ್. ಒಂದ್ JCB ಕಳಿಸ್ರಿ ಒಂದ್ ದಿನ ಅಂದ್ರೆ ಕಳಿಸಲ್ಲ ಸರ್, ಕಳಿಸಲ್ಲ. ಅವ್ರಿಗೆ ಬೇಕಾದಂಗೆ ಎಲ್ಲೋ ಕಳಿಸ್ತಾರೆ, ಎಲ್ಲೋ ಬಿಲ್ ಮಾಡಿಸ್ಕೊಂತಾರೆ ಸರ್. ಸರ್, ನನ್ನ ಹೆಸರು ತಿಮ್ಮಶೆಟ್ಟಿ ಅಂತ. ನಾನು ಸಮಾಜ ಸೇವಕ ಸರ್. ಹೊಸ ಬಡಾವಣೆ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ, ಬೀದಿ ದೀಪ, ಸ್ವಚ್ಛತೆ, ಕುಡಿಯ ನೀರು, ಈ ತರ ಹೋರಾಟ ಮಾಡ್ತಾರೆ ಸರ್. ನಾವುಗಳು ಕಾಟ ಸಾಗಿವೆ, ಅವುಗಳು ಸಿಕ್ಕಾಪಟ್ಟೆ. ಸ್ವಚ್ಛತೆ ಇಲ್ಲ, ಕುಡಿಯೋ ನೀರು ಇಲ್ಲ, ಬೀದಿ ದೀಪ ಇಲ್ಲ, ಎಲ್ಲ ಬೆಳ್ಕೊಂಡಿದೆ. ಪಂಚಾಯತಿ PDO ಪೂರ್ತಿ ಹಗರಣ ಜಾಸ್ತಿ ಸರ್.
ಆಮೇಲೆ ಪಂಚಾಯತ್ಲಿ ಯಾರು ವರ್ಕರ್ಸ್ ಮಾತಾಡ್ಸಂಗಿಲ್ಲ. ಇಲ್ಲಿ ಶಾಸಕರು ತಲೆ ಹಾಕಿ ಮನ್ಗಲ್ಲ ಸರ್ ಇಲ್ಲಿಗೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಉಸ್ತುವಾರಿ ಸಚಿವರು ಇದಾವೆ ಸರ್, ಅವ್ರ ಗಮನಕ್ಕೂ ಬರ್ತಾ ಇಲ್ಲ. ಆಮೇಲೆ ಬರೇ ಬಿ ಎಸ್ ರಸ್ತೆ ಕ್ಲೀನ್ ಮಾಡ್ತಾರೆ ಸರ್, ಬರೇ ಬಿ ಎಸ್ ರಸ್ತೆನೇ ಮಾಡೋದು ಬರ ಸರ್. ಹಂಗಾಗಿ ಸಮಸ್ಯೆ ಆಗಿದೆ ಸರ್. ಸ್ವಚ್ಛತೆ, ಕುಡಿಯೋ ನೀರು, ಬೀದಿ ದೀಪ, ಚರಂಡಿ, ಆಮೇಲೆ ಡೆಂಗು ಜ್ವರ ಬರ್ತಿದೆ ಸರ್. ಬರೇ ಏನು ದುಡ್ಡು ಮಾಡೋ ಒಂದು ವಿಚಾರ ಬಿಟ್ಟರೆ ಸಾರ್ವಜನಿಕ ಇವತ್ತಿಗೆ ಏನು ಕೆಲಸ ಮಾಡ್ತಾರೆ ಸರ್. ಸಾರ್ವಜನಿಕ ಏನು ಕೇಳೋ ಅವ್ರು ರೆಸ್ಪಾನ್ಸ್ ಮಾಡೋದು ಸರ್. ಅವ್ರಿಗೆ ಬೆಲೆನೇ ಕೊಡೋದು. ಅವ್ರಿಗೆ ಶಾಸಕರು ತಲೆ ಹಾಕಿಲ್ಲ ಸರ್, ಇವತ್ತಿನ ತಲೆ ಹಾಕಿಲ್ಲ ಸರ್. ಇಲ್ಲ ಸರ್, ಅವ್ರು ಏನೋ ಯಾವುದೊಂದು ಓಟಿನ ಸಮಸ್ಯೆ ಬಂದಾಗ ಅಷ್ಟೇ ಬರ್ತದೆ, ಮತ್ತೆ ಬರಲ್ಲ ಸರ್. ಈಗ PDO ಆಗಿರ್ಲಿ ಮತ್ತೆ ಈ ತರ ಬೇರೆಯವರು ಹಗರಣ ಅಂತ ಹ್ಞೂ ಸರ್. ಏನ್ ನಮ್ಮ ಹತ್ರ ನೋಡಿ ಸರ್, ಇವೆಲ್ಲ ಐತೆ ಸರ್. ಇವೆಲ್ಲ ಸರ್ JCB ಕೆಲಸ ಮಾಡಿರೋದು, ಸುಮ್ಮನೆ JCB ಕೆಲಸ ಮಾಡ್ಸೋದು ಏನು ಇಲ್ಲ ಸರ್ ಅಲ್ಲಿ. ಆಮೇಲೆ ಲೈಟ್ ಹಾಕ್ತೀವಿ ಅಂತಾರೆ ಸರ್, ಲೈಟ್ ತಂದಿರಲ್ಲ. ಆಮೇಲೆ ಮೋಟರ್ ಕೆಟ್ಟೋಗಿದೆ, ಸುಮ್ಮನೆ ಮೋಟರ್ ಕೆಟ್ಟೋಗಿದೆ ಅನ್ನೋದು, ಸುಮ್ಮನೆ ಎತ್ತಿ ಇಳಿಸೋದು, ಇದೇ ಮಾಡೋದು ಸರ್. ಆಮೇಲೆ 3% ನಂಗೆ ಕಮಿಷನ್ ಕೊಟ್ಟು GST ಬಿಲ್ ತರೋದು, ಇಲ್ಲಿ ಐಟಮ್ಸ್ ಬಂದಿಲ್ಲ, ಪೈಪುಗಳು ತಂದಿರಲ್ಲ, ಎಲ್ಲ ಅಭ್ಯಾಸ ಆಗಿ. ಆಮೇಲೆ ನೋಡಿ ಇವೆಲ್ಲ ಅಭ್ಯಾಸ ಇವು. ಆಮೇಲೆ 7ನೇ ತಾರೀಕು ಗ್ರಾಮ ಸಭೆ ಅಂತ ಓಪನ್ ತೆಗೆದು 8ನೇ ತಾರೀಕಲ್ಲೇ ಸಭೆ ಮಾಡೋದು ಸರ್. ಗ್ರಾಮ ಪಂಚಾಯತ್ ಮೆಂಬರ್ ಎಸ್ ನಾಗರತ್ನ ಅಂತ ಹೋಗಿ ಸರ್, ಅವ್ರು ಒಬ್ಬರು, ರೇವಣ್ಣ ಅಂತ ಒಬ್ಬರು ಅಧ್ಯಕ್ಷರು. ಅವೆಲ್ಲ ಏನಿಲ್ಲ ಸರ್, ಹೌದಾ ಅಂತ ಸರ್. ಆಮೇಲೆ ಅಧ್ಯಕ್ಷಕ್ಕೆ ಕೇಳಕ್ ಹೋದ್ರೆ ರೆಸ್ಪಾನ್ಸ್ ಮಾಡೋದು ಸರ್. ಗ್ರಾಮ ಪಂಚಾಯತ್ ಮೆಂಬರು ಮನೆಯವರಾಗಿ. ಹ್ಞೂ ಸರ್, ಅವ್ರು ಪ್ರತಿ ಮೀಟಿಂಗ್ಗಳು ಹೋರಾಟ ಮಾಡ್ತಾವ್ರೆ, ಬಟ್ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ರೆಸ್ಪಾನ್ಸ್ ಮಾಡ್ತಾರೆ ಸರ್. ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ನಾನು ಇವತ್ತು ಇಲ್ಲಿ ಕುತ್ಕೊಂಡು ಸರ್. ಇಲ್ಲಿ ಏನ್ ನಿಮ್ಮ ಮುಂದಿನ ಹೋರಾಟ? ಮುಂದಿನ ಹೋರಾಟ ನಮಗೆ ಸಾರ್ವಜನಿಕ ಒಳ್ಳೇದಾಗಬೇಕು ಸರ್. ಹ್ಞೂ ಸರ್. ಆಮೇಲೆ ಭ್ರಷ್ಟಾಚಾರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಏನೀಗ ನ್ಯಾಯ ಸಿಗತಕ್ಕ ಹೋರಾಟ ಮಾಡ್ತೀವಿ ಸರ್. ನ್ಯಾಯ ಸಿಗತಕ್ಕ ಹೋರಾಟ ಮಾಡ್ತೀವಿ ಸರ್. ಇದನ್ನ ಹಿಂದೆ ನೀವು ಅರ್ಜಿ ಕೊಟ್ಟಿದ್ದೆ ಸರ್, ಅದು 2 ವರ್ಷ ಆಯ್ತು ಸರ್, ರೆಸ್ಪಾನ್ಸ್ ಮಾಡಿಲ್ಲ ಸರ್. ಆಮೇಲೆ ಮನೆಗಳಿಗೆ ನೀರು ನುಗ್ತಾವೆ ಸರ್, ಮನೆಗಳಿಗೆಲ್ಲ ನಿಂತವೆ ಸರ್. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನದಲ್ಲಿದೆಯಾ ಈ ವಿಚಾರ? ಐತಿ ಸರ್. ಬಟ್ ಆದ್ರೆ ಅವೆಲ್ಲ ಹೋಗಿ ಅವ್ರ ಮನೆಗಳು ಕೆಲಸ ಮಾಡ್ತಾ ಬಿಟ್ರೆ ಪಬ್ಲಿಕ್ ಆಗಿ ಕೆಲಸ ಮಾಡ್ತಾರೆ ಸರ್. ಅವರು ಇದನ್ನ ಉಪಯೋಗಿಸ್ಕೊಂತಾವ್ ಸರ್. ನಮಗೆ ರೆಸ್ಪಾನ್ಸೇ ಮಾಡ್ತಾರೆ ಸರ್. ಸುಮ್ಮನೆ ಹೌದಾ ಮಾಡ್ಕೊಳ್ಳಿ ಅಂತಾರೆ, ಮಾಡಕ್ ಆಮೇಲೆ ನಾಳೆಗೆ ಹೋದಾಗ ಸರ್ ಮೀಟಿಂಗ್ಗಳು ಮಾಡಿ ಅಂತಾರೆ. ಮಾನ್ಯ ಸರ್ ಅಧ್ಯಕ್ಷ ಕೇಳ್ರಿ, PDO ಕೇಳ್ರಿ, ಅವ್ನ ಕೇಳ್ರಿ, ಇದೆ ಸರ್. ಆಮೇಲೆ ಸರ್ ಬೆಳಿಗ್ಗೆ 8 ಗಂಟೆ ಸರ್ ಸ್ಕೂಲ್ ಮಕ್ಕಳಿಗೆ ಭಾರಿ ಹಿಂಸೆ ಸರ್. ಇಲ್ಲಿ ಬಸ್ ಹತ್ತಕ್ಕಾಗಲ್ಲ ಸರ್. ಅದಕ್ಕೇನೊಂದು ಹೋಗಿ ಹೇಳಿದ್ರೆ ಅಲ್ಗೂ ಹೇಳೋದು ಸರ್. ಅವ್ರಿಗೆ ಏನ್ ಗೊತ್ತು ಸರ್, ಖಾತೆ ಕಂದಾಯ LMB ಖಾತೆ ಅಷ್ಟಕ್ಕೆ ಭಾಳ ಸೀಮಿತ. ಒಂದು ಖಾತೆ ಮಾಡಕ್ಕೆ 5,000 ರೂಪಾಯಿ, 6,000 ರೂಪಾಯಿ, 10,000 ರೂಪಾಯಿ ತಗೊಳ್ಳೋದು. ಆ ದುಡ್ಡನ್ನ ಮಾಡ್ಕೊಂಡು ಮನ್ಗೋ ಹೋಗ್ಬಿಟ್ರೆ ಆ ಪಂಚಾಯತ್ ಇವತ್ತು ಏನು ಮಾಡಿದ್ರು ಸರ್. ಖಾತೆ ಕಂದಾಯ LMB ಖಾತೆ ಅಷ್ಟು ಭಾಳ ಸೀಮಿತ ಸರ್. ಕೆಲ ಪ್ರಭಾವಿ ಸದಸ್ಯರುಗಳು ಇದೇ ಕೆಲಸ ಮಾಡ್ತಾರೆ ಸರ್. ಸಾರ್ವಜನಿಕ ಏನು ಕೆಲಸ ಇವತ್ತಿಗೆ ಕೆಲಸ ಮಾಡಿದ್ರು ಸರ್, ಆಗ ಮಾಡೋಕ್ಕಾಗಿಲ್ಲ ಸರ್ ಕೈಲಿ. ಫುಲ್ ತುಂಬ್ಕೊಂಡ್ಬಿಟ್ಟೆ, ಮಳೆ ಬಂದ್ರೆ ಸಾಕು ಫುಲ್ ತುಂಬ್ಕೊಳ್ಳುತ್ತೆ. ಈಗಲೂ ಅಷ್ಟೇ ನೋಡ್ರಿ, ಎಲ್ಲ ಫುಲ್ಲೇ ಐತೆ. ಗಿಡ ನೋಡ್ರಿ ಎಷ್ಟು ಬೆಳೆದೈತೆ, ಎಲ್ಲೂ ಒಂದು ಕಟ್ ಮಾಡಿಲ್ಲ, ಏನಿಲ್ಲ. ಸೊಳ್ಳೆ ಅಂತೂ ತುಂಬ ಸಿಕ್ಕಾಪಟ್ಟೆ ಸೊಳ್ಳೆ ಬರ್ತಾ ಇದೆ. ಅವ್ರು ಮಾತ್ರ ಬಿಲ್ಲಿಂಗ್ ಹತ್ರ ಬಿಲ್ ಮಾಡಿಸ್ಕೊಳಕ್ಕೆ ಅಲ್ಲಿ ಮುಂದ್ಗಡೆ ಚರಂಡಿ ತರ ಮುಂದ್ಗಡೆ ಇಷ್ಟೆಲ್ಲ ಫುಲ್ ಪೋಲಲ್ಲಿ ಇದು ಮಾಡ್ಬಿಟ್ಟು ಮುಂದ್ಗಡೆ ನೀರು ಬಿಟ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಹೋಗೋರೆ. ಎಲ್ಲೂ ನೀರು ಚರಂಡಿದು, ಆಮೇಲೆ ಸೊಳ್ಳೆ ಎಲ್ಲ ಫುಲ್ ತೊಂದರೆ ಆಗ್ತಾರೆ. ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಮನೆಯಲ್ಲಿ ವಾಸನೆ, ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಮಲಗ್ತಾ ಇದೀವಿ ಆ ವಾಸನೆಯಿಂದ. ಹೌದಾ? ಏನ್ ಮಳೆ ನೀರು ಚರಂಡಿ ನೀರು ಎಲ್ಲ ಮಳೆ ನೀರು ಎಲ್ಲ ಒಳಗಡೆ ಬಂದ್ಬಿಡುತ್ತೆ, ಎಲ್ಲ ಫುಲ್ ಒಳಗಡೆ ಬಂದ್ಬಿಡುತ್ತೆ. ಆಮೇಲೆ ಫುಲ್ ಗಲೀಜು. ಆಮೇಲೆ ನಾವೇ ಅದು ಬೇರೆಯವ್ರಿಗೆ ಕರೆಸಿ ಅದು ಕ್ಲೀನ್ ಮಾಡಿಸ್ಬೇಕು. ಒಂದ್ಸಲಿಗೆ 500 ರೂಪಾಯಿ ತಗೊಳ್ತಾರೆ.